ಎಲ್ಲರಿಗೂ ನಮಸ್ಕಾರ. 18 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 27ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಬ್ರೇನಿಂದ ಟ್ರೇಡ್ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಇವತ್ತು ಟೋಟಲ್ಲು 2 ಟ್ರೇಡ್ಸ್ ತಗೊಂಡಿದ್ದೀನಿ. ಒಂದು ಕೋಫೋರ್ಜಲ್ಲಿ ನನಗೆ ಓನ್ಲಿ 18 ರುಪೀಸ್ ಅಂದರೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದೆ. ಇನ್ನೊಂದು ನಿಫ್ಟಿ ಸೆಲ್ ಮಾಡಿದ್ದು, ಇದರಲ್ಲಿ ನನಗೆ 250 ರುಪೀಸ್ ಲಾಸಸ್ ಆಗಿದೆ. ಬನ್ನಿ ಎರಡು ಟ್ರೇಡಿಂದು ಲಾಜಿಕ್ ಏನಂತ ಅಂದ್ಬಿಟ್ಟು ನೋಡೋಣ. ಕೋಫೋರ್ಜಲ್ಲಿ ನೀವು ಅಬ್ಸರ್ವ್ ಮಾಡಿದೆ ಅಂದರೆ ಮಾರ್ನಿಂಗಿಂದ ಏನಾಗಿದೆ ಅಂತಂದರೆ ಎಲ್ಲ IT ಸೆಕ್ಟರ್ ಫಾಲ್ ಆಗ್ತಾ ಇತ್ತು. ಈ ಹೆಮ್ಮರ್ ಕ್ಯಾಂಡಲ್ ಏನಿದೆಯಲ್ಲ, ಈ ಹೆಮ್ಮರ್ ಕ್ಯಾಂಡಲ್ ಮಾಡಿದ ನಂತರ ಇದು ನನಗೆ ಟ್ರಿಗರಿಂಗ್ ಪಾಯಿಂಟ್ ಆಗಿತ್ತು. ಇದು ನಂತರ ನಾನು ಅಬ್ಸರ್ವ್ ಮಾಡಿದ್ದು ಸಮ್ವೇರ್ ಅರೌಂಡ್ ಮತ್ತೆ ಅಪ್ ಮೂವ್ ಆದಮೇಲೆ ಇಲ್ಲಿ ನಾನು ಅರೌಂಡ್ 30 to 35 ಪಾಯಿಂಟ್ಸ್ ಎಸ್ಸಲ್ಲಿ ಇಟ್ಬಿಟ್ಟು ಇದೊಂದು ಆರ್ಡರ್ ಪ್ಲೇಸ್ ಮಾಡಿದ್ದೆ. ಇದು ಈ ಕ್ಯಾಂಡಲಲ್ಲಿ ನನಗೆ ಆರ್ಡರ್ ಟ್ರಿಗರ್ ಇದೆ. ನಾನು ಸ್ಟಾಪ್ ಲಾಸ್ ಇದ್ದಿದ್ದು ಸಮ್ವೇರ್ ಅರೌಂಡ್ ಇಲ್ಲಿತ್ತು. ಇದನ್ನು ಸ್ಟಾಪ್ ಲಾಸ್ ಆಗಿದ್ದು 35 ಪಾಯಿಂಟ್ಸು. ಒಂದು 800ಇಂದ ತೊಗೊಂಡ್ಬಿಟ್ಟು ನಂದು SL ಟಾರ್ಗೆಟ್ ಇದ್ದಿದ್ದು 70 ಸಮ್ವೇರ್ ಇತ್ತು. ಸಮ್ವೇರ್ ಅರೌಂಡ್ ಇಲ್ಲೇ ಇದರ ಹತ್ರ ಇತ್ತು, 73 ಹತ್ರ. ಇದು ನಂದು ಟಾರ್ಗೆಟ್ ಆಗಿತ್ತು. ಅದ ನಂತರ ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಅಪ್ ಮೂವ್ ಆಗಿಬಿಟ್ಟು ಸಮ್ವೇರ್ ಅರೌಂಡ್ ಆಲ್ರೆಡಿ ಈ ಲೆವೆಲಿಗೆ ಬಂದಾಗ ಏನಾಯಿತು ಅಂದರೆ ನನಗೆ ಆಲ್ರೆಡಿ 600 ರುಪೀಸ್ ಪ್ರಾಫಿಟಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಈ ಸ್ಟಾಪ್ ಲಾಸ್ನ ನಾನು ಆಲ್ರೆಡಿ ಕಾಸ್ಟ್ ಟ್ರಿಗರ್ ಮಾಡಿದ್ದೆ. ಅದ ನಂತರ ಮಾರ್ಕೆಟು ಮತ್ತೆ ಇಲ್ಲಿಂದ ಫಾಲ್ ಆದಾಗ ಅರೌಂಡ್ ನೀವು ನೋಡಿದೆ ಅಂದರೆ 1 ಗಂಟೆ ಟೈಮಿಗೆ ಒಂದು ಸಡನ್ನಾಗಿ ಫಾಲ್ ಆಯಿತು ಮಾರ್ಕೆಟಲ್ಲಿ. ಆ ಟೈಮಲ್ಲಿ ಇಲ್ಲಿ ಬಂದುಬಿಟ್ಟು ಈ ಕ್ಯಾಂಡಲಲ್ಲಿ ನಂದು ಸ್ಟಾಪ್ ಲಾಸ್ ಹಿಟ್ಟಾಗಿ ಇದರಲ್ಲಿ ನನ್ನ ಕಾಸ್ಟ್ ಎಕ್ಸಿಟ್ ಆಗಿದೆ. ಇದು ನಂದು ಮೊದಲನೇ ಟ್ರೇಡು. ನಿಫ್ಟಿಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಿ ಅಂತಂದರೆ ಈ ಟ್ರೆಂಡ್ ಲೈನ್ ಏನಿದೆಯಲ್ಲ, ಇದನ್ನು ಈ ಕ್ಯಾಂಡಲ್ ಬ್ರೇಕ್ ಮಾಡಿತ್ತು. ಈ ಬ್ರೇಕ್ ಮಾಡಿದ ನಂತರ ನಾನು ಎಂಟ್ರಿ ಕೊಟ್ಟಿದ್ದೆ. ಇದರಲ್ಲಿ ಸಮ್ವೇರ್ ಅರೌಂಡ್ ಈ ಕ್ಯಾಂಡಲಲ್ಲಿ ನಂದು ಸ್ಟಾಪ್ ಲಾಸ್ ಇದ್ದದ್ದು ಈ ಕ್ಯಾಂಡಲ್ ಹೈ ಏನಿದೆ, ಸೆಕೆಂಡ್ ಕ್ಯಾಂಡಲ್ ಹೈ ಅಂದರೆ ಇದು ನಂದು ಸ್ಟಾಪ್ ಲಾಸ್ ಆಗಿತ್ತು. ನಾನು ಓನ್ಲಿ 500 ರುಪೀಸ್ ಸ್ಟಾಪ್ ಲಾಸಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ಇದನ್ನು 90 ಎಂಟ್ರಿ ಅಂದರೆ 70 ಎಂಟ್ರಿ ಇತ್ತು. ಸಮ್ವೇರ್ ಅರೌಂಡಿಗೆ 70 ಎಂಟ್ರಿ ಇತ್ತು. ನಂದು ಸ್ಟಾಪ್ ಲಾಸ್ ಇದ್ದು 90 ಆಗಿತ್ತು. ಈ ಬ್ರೇಕ್ಔಟ್ ಕ್ಯಾಂಡಲ್ ಇದೆಯಲ್ಲ ಇದ್ರ ಲೆವೆಲಿಗೆ. ಅದ ನಂತರ ಮಾರ್ಕೆಟ್ ಏನಿದೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಆಲ್ರೆಡಿ ನನಗೆ ಈ ಲೆವೆಲಿಗೆ ಬಂದ ಒಂದು 500 ರುಪೀಸ್ ನನಗೆ ಪ್ರಾಫಿಟ್ ಕೂಡ ಆಗಿತ್ತು. ಅದ ನಂತರ ಮಾರ್ಕೆಟ್ ಅಪ್ ಮೂವ್ ಆಗಿ ಇಲ್ಲಿ ಸೈಡ್ ವೇಸ್ ಹೋಗಿ ಈ ಕ್ಯಾಂಡಲಲ್ಲಿ ಅರೌಂಡ್ 3 PM ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲಲ್ಲಿ ನಾನು ಎಕ್ಸಿಟ್ ಆದೆ. ಈ ಲೆವೆಲಿಗೆ ಒಂದು 80 ಹತ್ರ ನಾನು ಎಕ್ಸಿಟ್ ಆದಾಗ ಇದರಲ್ಲಿ ನನಗೆ ಒಂದು 200-250 ರುಪೀಸು ಇದರಲ್ಲಿ ಲಾಸಸ್ ಆಗಿದೆ. ಇವತ್ತು ನಾನು ತಗೊಂಡಂಥ ಟ್ರೇಡ್ಸು 2 ಟ್ರೇಡ್ಸು. ಇದು ಟ್ರೆಂಡ್ ಲೈನ್ ಬ್ರೇಕ್ಔಟು ಬೇಸಿಸ್ ಮೇಲೆ ಈ ಚಾರ್ಟ್ ಕೂಡ ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡಿದೆ. ಇದರಿಂದ ಅಪ್ಸೈಡ್ ನಾನು ಇಂಟ್ರೆಸ್ಟ್ ಇದ್ದಿಲ್ಲ, ಯಾಕಂದರೆ ಇವತ್ತು IT ಸೆಕ್ಟರ್ ಫಾಲ್ ಆಗ್ತಾಯಿತ್ತು. ಡೌನ್ ಸೈಡ್ ಬಂದಾಗ ಮೇ ಬಿ ಇನ್ನೂ ಕೆಳಗಡೆ ಹೋಗ್ಬೋದು ಅಂತಂದ್ಬಿಟ್ಟು ನಾನು ಎಂಟ್ರಿ ಕೊಟ್ಟಿದ್ದೆ. ಹೋಪ್ ಈ ಲಾಜಿಕ್ ಎಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.